ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಅನ್ನ ಒಂದು ಕಾರಣಕ್ಕೆ ಮೆಚ್ಚಲೇಬೇಕು. ತಮ್ಮಲ್ಲಿ ಎಷ್ಟೇ ಕಚ್ಚಾಟ ಇರಲಿ, ಒಳಜಗಳ ಇರಲಿ, ಬಣಗಳಿರಲಿ, ಎಲೆಕ್ಷನ್ ಅಂತ ಬಂತು ಅಂದ್ರೆ, ಸರ್ಕಾರ ಉಳಿಸ್ಕೋಬೇಕು ಅನ್ನೋ ಸವಾಲು ಎದುರಾಯಿತು ಅಂದ್ರೆ ಎಲ್ಲ ಕಳ್ಳರು ಒಂದಾಗ್ಬಿಡ್ತಾರೆ. ಎಲ್ಲರೂ ಸೇರಿ ಎಲೆಕ್ಷನ್ ಎದುರಿಸ್ತಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಚುನಾವಣೆ ಗೆಲ್ಲಿಸ್ತಾರೆ. ಕೋಟಿ ಕೋಟಿ ಹಣ ಸುರಿಯೋದಕ್ಕೂ ರೆಡಿಯಾಗಿರ್ತಾರೆ. ಈ ಸಲದ ಉಪಚುನಾವಣೆ ಗೆದ್ದದು ಇದೇ ಒಗ್ಗಟ್ಟಿಂದ ಅಲ್ವಾ? ಉಪಚುನಾವಣೆ ಅನೌನ್ಸ್ ಆಗೋ ತನಕ ರಾಜ್ಯ ಕಾಂಗ್ರೆಸ್ ಅಲ್ಲಿ ಹೇಗಿತ್ತು ಪರಿಸ್ಥಿತಿ? ಸಿದ್ದರಾಮಯ್ಯನನ್ನ ಹೇಗೆ ಕೆಳಗಿಳಿಸೋದು, ಏನ್ ಮಾಡಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಯಾವ್ಯಾವ ಹಗರಣದಲ್ಲಿ ತಗ್ಲಾಕ್ಸೋಣ, ಹೀಗೆ ಭಾರಿ ಸಂಚುಗಳೇ ನಡೆದು ಕೇವಲ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಪಿತೂರಿ ನಡೀಲಿಲ್ಲ. ಪ್ರತಿ ಆಕಾಂಕ್ಷಿ ಕೂಡ ತನ್ನ ಪ್ರತಿಸ್ಪರ್ಧಿಯನ್ನ ಹೇಗಾದ್ರೂ ಬೀಳಿಸಿ ಪಟ್ಟಕ್ಕೆ ಇರುವಂತಹ ಹುನ್ನಾರ ನಡೆಸಿದ್ರು. ಒಬ್ರು DKಶಿ ಕೇಸ್ ರೀಓಪನ್ ಮಾಡಿಸೋಕೆ ಟ್ರೈ ಮಾಡ್ತಾ ಇದ್ರೆ, ಇನ್ನೊಬ್ರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಮತ್ತೊಬ್ರು MB ಪಾಟೀಲ್ ಅವರನ್ನ ಸ್ಪರ್ಧೆಯಿಂದ ಹೊರಗಟ್ಟೋದಕ್ಕೆ ಸ್ಕೆಚ್ ರೂಪಿಸ್ತಾ ಇದ್ರು. ಒಟ್ಟು ಅವರವರ ನಡುವೆನೇ ಕಬಡ್ಡಿ, ಮ್ಯೂಸಿಕಲ್ ಚೇರ್ ಎಲ್ಲವೂ ಶುರು ಆಗ್ಬಿಟ್ಟಿತ್ತು. ಎಲ್ರಿಗೂ ಏನು ವಿಶ್ವಾಸ ಅಂದ್ರೆ, ಒಳ ಆಟಗಳನ್ನ ನಾವೇ ಆಡಿದ್ರು ಕೂಡ ಅದು BJP ಮೇಲೆ ಹಾಕಬಹುದು ಅನ್ನೋದು. ಪಕ್ಷದ ಒಳಗಿನವರೇ BJP ಅವರಿಗೆ ಈ ಹಗರಣ ತಗೊಳ್ಳಿ ಅಂತ ಒಂದೊಂದಾಗಿ BJP ಕೈಗೆ ಕೊಟ್ಟಿದ್ರು ಅನ್ನೋದು ಈಗ ಗುಟ್ಟಿನ ವಿಷಯನಲ್ಲ. ಮುಡಾ ಹಗರಣ, ವಾಲ್ಮೀಕಿ ಹಗರಣ, KIADB ವಿವಾದ, ವಕ್ಫ್ ವಿವಾದ, ಗ್ಯಾರಂಟಿ ಗೋಲ್ಮಾಲ್ಗಳು ಎಲ್ಲವೂ ಆಚೆ ಬರೋದಕ್ಕೆ ಕಾರಣ ಕಾಂಗ್ರೆಸ್ನ ಸೀಕ್ರೆಟ್ ಏಜೆಂಟ್ಗಳೇ ಅಂತ ಹೊಸದಾಗಿ ಹೇಳೋ ಅಗತ್ಯ ಇಲ್ಲ ಅಲ್ವಾ? ಆದರೆ ಯಾವಾಗ ಚುನಾವಣೆ ಅನೌನ್ಸ್ ಆಯಿತು, ಆಗ ಹೈಕಮಾಂಡ್ನಿಂದ ಸ್ಟ್ರಿಕ್ಟ್ ಆರ್ಡರ್ ಪಾಸ್ ಆಗಿಬಿಡ್ತು. CM ಕುರ್ಚಿಗೆ ನಡೀತಿರುವಂತಹ ಕಿತ್ತಾಟ ನಿಲ್ಲಬೇಕು, ಎಲ್ಲರೂ 3 ಸೀಟ್ ಗೆಲ್ಲಿಸ್ಕೊಂಡು ಬರೋ ಕಡೆ ಕೆಲಸ ಮಾಡಬೇಕು, ಈ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಅಂದರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ತಕ್ಷಣ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿದಂಥ ಸ್ಟೇಟ್ ಕಾಂಗ್ರೆಸ್ ಒಗ್ಗೂಡಿ ಬಿಡ್ತು. ಪ್ರತಿಯೊಬ್ಬರು ಹಗಲು ರಾತ್ರಿ ಅಂತ ನೋಡದೆ 3 ಸೀಟ್ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸರ್ವ ಪ್ರಯತ್ನಗಳನ್ನು ಮಾಡಿದರು. 3-0 ರಿಸಲ್ಟ್ ತಂದುಕೊಡುವಲ್ಲಿ ಯಶಸ್ವಿ ಕೂಡ ಆದರು. ಈಗ ಚುನಾವಣೆ ಮುಗ್ದಿದೆ, ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟಿದ್ದೂ ಆಗಿದೆ. ಈಗ ಮತ್ತೆ CM ಕುರ್ಚಿ ಫೈಟ್ ರೀಸ್ಟಾರ್ಟ್ ಆಗಿದೆ. ಶಿಗ್ಗಾವಿ ಕ್ಷೇತ್ರ ಗೆಲ್ಲಿಸಿಕೊಂಡು ಬಂದಿರೋದು ನಾನು ಅಂತ ಸತೀಶ್ ಜಾರಕಿಹೊಳಿ CM ಸೀಟ್ ಕ್ಲೈಮ್ ಮಾಡ್ತಾ ಇದ್ದಾರೆ. 3 ಕಡೆ ಗೆದ್ದಿರೋದು ನನ್ನ ಅಧ್ಯಕ್ಷತೆಯಲ್ಲಿ, ಚನ್ನಪಟ್ಟಣ ಗೆದ್ದಿದ್ದು ನನ್ನಿಂದ, ಯೋಗೇಶ್ವರ್ ಅವರನ್ನ ಕರ್ಕೊಂಡು ಬಂದಿದ್ದು ನಾನು, ಹೀಗಾಗಿ CM ಕುರ್ಚಿ ನಂದು ಅಂತ DKಶಿ ಹೇಳ್ತಿದ್ದಾರೆ. ಇವರ ಮಧ್ಯ ಸಿದ್ದರಾಮಯ್ಯ, ಶಿಗ್ಗಾವಿಯಲ್ಲಿ ಕ್ಯಾಂಡಿಡೇಟ್ ಫೈನಲ್ ಮಾಡಿದ್ದು ನಾನು CM ಆಗಿ ಉಳಿಬೇಕಂದ್ರೆ 3 ಕಡೆ ನನ್ನನ್ನು ಗೆಲ್ಲಿಸಿ ಅಂತ ಕೇಳ್ಕೊಂಡಿದೆ. ನನ್ನ ಮೇಲಿರುವಂಥ ಪ್ರೀತಿಗೆ, ನನ್ನ ಮೇಲಿರುವಂಥ ಎಮೋಷನ್ಗೆ ಸಿಕ್ಕಿರುವಂಥ ಗೆಲುವು ಇದು. ರಾಜ್ಯದ ಜನ ನಾನೇ ಕಂಟಿನ್ಯೂ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತ ಹೊಸ ವರಸೆ ಶುರು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಪಾದನೆ ಇದ್ರು, FIR ಆಗಿದ್ರು, ಸಿದ್ದರಾಮಯ್ಯ ಇಷ್ಟು ಕಾನ್ಫಿಡೆಂಟ್ ಆಗಿ CM ಕುರ್ಚಿಯನ್ನ ಹಿಡ್ಕೊಂಡಿರೋದಕ್ಕೆ ಕಾರಣ ಈ 3 ಕ್ಷೇತ್ರಗಳ ಗೆಲುವು. ಹೈಕಮಾಂಡ್ ಎದುರು ಕೂಡ ಅದೇ ಆಧಾರದ ಮೇಲೆ ವಾದ ಮಾಡ್ತಾ ಇದ್ದಾರೆ, ನಾನು ಸೀಟ್ ಬಿಡಲ್ಲ ಅಂತ. ಹೈಕಮಾಂಡ್ ಈಗ CM ಬದಲಾವಣೆ ಮಾಡಬೇಕು ಅಥವಾ ಕೇವಲ ಸಂಪುಟ ಪುನರಚನೆ ಮಾಡಿಸಬೇಕು ಅನ್ನೋ ದ್ವಂದ್ವದಲ್ಲಿ ಮುಳುಗಿದೆ. ಇದರ ಮಧ್ಯ ಸಿದ್ದರಾಮಯ್ಯ ಅವರ ಮುಡಾ ಹಗರಣದ ವಿಚಾರಣೆಯನ್ನ ಕೋರ್ಟ್ ಮುಂದಕ್ಕೆ ಹಾಕಿದೆ. ಡಿಸೆಂಬರ್ 10ನೇ ತಾರೀಕಿಗೆ ನ್ಯಾಯಾಲಯ ವಿಚಾರಣೆಯನ್ನ ನಿಗದಿ ಮಾಡಿದೆ. ಹೈಕಮಾಂಡ್ ಈ ಡೇಟ್ ತನಕ ಸಂಪುಟ ಪುನರಚನೆಯನ್ನ ಮುಂದಕ್ಕೆ ಹಾಕೋ ಆಲೋಚನೆ ಮಾಡ್ತಾ ಇದೆಯಾ? ಐ ಥಿಂಕ್ ಸೊ. ಯಾಕಂದ್ರೆ ಬೈ ಚಾನ್ಸ್ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದ್ರೆ ಆಗ CM ಬದಲಾವಣೆ, ಸಂಪುಟ ವಿಸ್ತರಣೆ ಅಂತ ಇನ್ನೊಂದು ರೌಂಡ್ ಸರ್ಕಸ್ ಮಾಡಬೇಕಾಗತ್ತೆ. ಅದರ ಬದಲು 15 ದಿನ ಕಾದು ನೋಡೋಣ ಅಂತ ಹೈಕಮಾಂಡ್ ಯೋಚಿಸ್ತಾ ಇರಬಹುದು. ಆದರೆ ಉಪಚುನಾವಣೆ ಮುಗಿತಾ ಇದ್ದ ಹಾಗೆ ಸಚಿವ ಪಟ್ಟದ ಆಕಾಂಕ್ಷಿಗಳು ತಮ್ಮ ಲಾಬಿ ಶುರು ಹಚ್ಕೊಂಡಿದ್ದಾರೆ. BK ಹರಿಪ್ರಸಾದ್, ಬಳ್ಳಾರಿ ನಾಗೇಂದ್ರ ಕುಮಾರ್, ಬಳ್ಳಾರಿಯ ನರೇಂದ್ರ ಸ್ವಾಮಿ, ಬೆಳಗಾವಿಯ ಆಸಿಫ್ ಸೇಠ್, ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ, ಅಥಣಿ ಶಾಸಕ ಮಾಜಿ DCM ಲಕ್ಷ್ಮಣ ಸವದಿ, ಆನೇಕಲ್ ಶಿವಣ್ಣ, ಹಾವೇರಿಯ ರುದ್ರಪ್ಪ ಲಮಾಣಿ, ಭದ್ರಾವತಿಯ BK ಸಂಗಮೇಶ್ವರ್, ಬಸವರಾಜ ರಾಯರೆಡ್ಡಿ, ಡಾಕ್ಟರ್ ಅಜಯ್ ಸಿಂಗ್, ಹೀಗೆ ಒಂದು ದೊಡ್ಡ ದಂಡೆ ರೇಸಲ್ಲಿ ನಿಂತಿದ್ದಾರೆ. ಇದರ ಮಧ್ಯೆ ಈಗ CP ಯೋಗೇಶ್ವರ್ ಕೂಡ ಪಟ್ಟಿಗೆ ಸೇರಿದ್ದಾರೆ. ಇನ್ನು ಹ್ಯಾರಿಸ್, ಯಾಸಿರ್ ಪಠಾಣ್ ತರಹದ ಅಲ್ಪಸಂಖ್ಯಾತರು ಕೂಡ ತಮ್ಮ ಸಮುದಾಯದ ಹಾಲಿ ಮಂತ್ರಿಗಳ ಸ್ಥಾನಕ್ಕೆ ರೀಪ್ಲೇಸ್ ಆಗಿ ಬರುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ.
ಪ್ರದೀಪ್ ಈಶ್ವರ ತರಹದ ಚೈಲ್ಡ್ ಚಪಾತಿ ಬಕೆಟ್ಗಳು ಸಹ ತಮಗೆ ಜಾಕ್ಪಾಟ್ ಹೊಡಿಬಹುದು ಅನ್ನೋ ಆಸೆಯಲ್ಲಿದ್ದಾರೆ. ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಂದರೆ ಏನರ್ಥ? 2 ವರ್ಷದ ನಂತರ ನಿಮಗೆಲ್ಲ ಅವಕಾಶ ಕೊಡ್ತೀವಿ ಅನ್ನೋ ಭರವಸೆ ಸಿಕ್ಕಿತ್ತು ಅಂತ ತಾನೆ. ಇವರಿಗೆಲ್ಲ ಜಾಗ ಕೊಡಬೇಕು ಅಂದರೆ ಏನು ಮಾಡಬೇಕು? ಹಾಲಿ ಸಚಿವರಿಗೆ ಗೇಟ್ ಪಾಸ್ ಕೊಡಬೇಕು. ಸುಮಾರು 15ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗ ಕ್ಯೂನಲ್ಲಿ ಇದ್ದಾರೆ. ಹಾಗಂತ 15 ಸಚಿವರ ಎತ್ತಂಗಡಿ ಮಾಡೋಕ್ಕಾಗತ್ತಾ? ಇಲ್ಲ. ಹೆಚ್ಚಂದ್ರೆ 7-8 ಜನಕ್ಕೆ ಈ ಲಿಸ್ಟಲ್ಲಿ ಅವಕಾಶ ಸಿಗಬಹುದು. ಆಗೇನಾಗುತ್ತೆ? ಮಿಕ್ಕಿರೋ 7-8 ಮಂದಿ ಅತೃಪ್ತರಾಗ್ತಾರೆ. ಅವರ ಜೊತೆ ಈಗ ಕೈಬಿಟ್ಟ ಸಚಿವರು ಕೂಡ ಸೇರ್ಕೋತಾರೆ. ಅದು ಹಾಗೆ ಯಾವ್ಯಾವ ಸಚಿವರಿಗೆ ಗೇಟ್ ಪಾಸ್ ಭಾಗ್ಯ ಸಿಗುತ್ತೆ? ಪಾಪದ ಪ್ರಾಣಿಗಳನ್ನು ಬಲಿಪಶು ಮಾಡ್ತಾರೆ ಹೊರತು ಪ್ರಬಲರನ್ನ ಮುಟ್ಟೋದು ಇಲ್ಲ. ಜಮೀರ್, ಪ್ರಿಯಾಂಕ್ ಖರ್ಗೆ, ತಿಮ್ಮಾಪುರ, MB ಪಾಟೀಲ್, ಮಧು ಬಂಗಾರಪ್ಪ ಇವರನ್ನೆಲ್ಲ ಸಿದ್ದು ಮುಟ್ಟೋ ಚಾನ್ಸೇ ಇಲ್ಲ ಬಿಡಿ. ಪ್ರಭಾವಿ ಅಲ್ಲದ ಸಚಿವರನ್ನ ನಿಷ್ಕ್ರಿಯತೆ ಹೆಸರಲ್ಲಿ ಕೆಳಗಿಳಿಸ್ತಾರೆ. ಅವರ ಜಾಗಕ್ಕೆ ಒಂದಷ್ಟು ಸೂಟ್ ಕೇಸ್ ಗಿರಾಕಿಗಳು ಒಳಗೆ ಬರ್ತಾರೆ. ಆದರೆ ಈಗ ಪುನರಚನೆ ಮಾಡಿದರೆ ಅದು ಭಿನ್ನಮತ ಸ್ಫೋಟಕ್ಕೆ ಕಾರಣ ಆಗಬಹುದಾ? ಹೈಕಮಾಂಡ್ಗೆ ಈ ಭಯ ಇದೆ. DK ಶಿವಕುಮಾರ್ ಕಡೆಯಿಂದ ಅಥವಾ ಜಾರಕಿಹೊಳಿ ಕಡೆಯಿಂದ ಭಿನ್ನಮತಕ್ಕೆ ಕುಮ್ಮಕ್ಕು ಸಿಕ್ತು ಅಂದರೆ ಅದು ಖಂಡಿತ ತಾರಕಕ್ಕೆ ಹೋಗುತ್ತೆ. ಇದೇ ಕಾರಣಕ್ಕೆ ಈಗ ರಾಜ್ಯ ಕಾಂಗ್ರೆಸ್ಸಿನ ಮಂದಿ ಅಧಿವೇಶನ ಶುರುವಾಗೋಕ್ಕೂ ಮೊದಲೇ ಸಂಪುಟ ಪುನರಚನೆ ಮಾಡಿ ಅಂತ ಹಠ ಹಿಡಿದು ಕೂತಿರೋದು. ಅಕಸ್ಮಾತ್ ಪುನರಚನೆ ಸಮಾಧಾನಕರವಾಗಿ ಆದರೆ ಫೈನ್, ಇಲ್ಲಾಂದ್ರೆ ಅಧಿವೇಶನದಲ್ಲಿ ಅವಿಶ್ವಾಸದ ತನಕ ಹೋದ್ರೂ ಹೋಗಬಹುದು. ಅಥವಾ ಅದಕ್ಕೂ ಮೊದಲೇ CM ವಿರುದ್ಧ ಭಿನ್ನಮತ ಭುಗಿಲೇಳಬಹುದು. CM ಬದಲಾವಣೆಯ ಕೂಗು ದೊಡ್ಡ ಮಟ್ಟಕ್ಕೆ ಹೋಗಬಹುದು. ಈಗ ಗರಿಗೆದರಿರೋ ಚಟುವಟಿಕೆ ನೋಡಿದ್ರೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯನನ್ನ ಇಳಿಸೋಕಾಗ್ಲಿಲ್ಲ. ಭಿನ್ನಮತದ ರಾಗ ಹಾಡಿ ಸಿದ್ಧೂನ ಬೀಳಿಸಬೇಕು ಅಂತ ತೀರ್ಮಾನ ಮಾಡಿರೋ ಹಾಗಿದೆ. ಅಧಿವೇಶನಕ್ಕೂ ಮೊದಲು ಕಾಂಗ್ರೆಸ್ನಲ್ಲಿ ಅಂಥದ್ದೊಂದು ಬಿರುಗಾಳಿ ಏಳಬಹುದಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.